ಒಂದು ಸೋಲೋ ರೈಡ್ ಜೊತೆ ಕಮ್ ಬ್ಯಾಕ್ ಕೊಡ್ತಾ ಇದ್ದೀನಿ. ಬೆಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ. ಹಿಮೋ ನೀನು ಬರ್ತಿದ್ದ ನನ್ನ ಜೊತೆ? ಸುಳ್ಳು ಸುಳ್ಳು ಹೇಳಿದ್ರೆ ನೀವು ಕಮೆಂಟ್ ಹಾಕ್ಬಿಡ್ತೀರಾ, ಗಾಡಿ ಬಗ್ಗೆ ಗೊತ್ತಿಲ್ಲ, ಗಾಡಿ ಓಡಿಸ್ತಾಳಂತೆ ಅಂತ. ಅಕ್ಕ ಅಕ್ಕ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ XP ಗರ್ಲ್. ಗೈಸ್, ಈ ವಾಯ್ಸ್ ಕೇಳಿದೆ ತುಂಬಾ ದಿನ ಆಗಿರುತ್ತಲ್ಲ, ಆ್ಯಂಡ್ ನಾನು ಈ ತರ ಮಾತಾಡ್ದೇನು ತುಂಬಾ ದಿನ ಆಗಿತ್ತು. ಆ್ಯಂಡ್ ತುಂಬಾ ದಿನ ಆಗಿದೆ ನಾನು ವಿಡಿಯೋಸ್ ಆಗದೆ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ವಿಡಿಯೋಸ್ ಆಗ್ತಾ ಇರ್ತೀವಿ, ಬಟ್ ಯೂಟ್ಯೂಬಲ್ಲಿ ಆಗದೆ ತುಂಬಾ ದಿನ ಆಗಿದೆ. ಆ್ಯಂಡ್ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಾನು ಕಮ್ ಬ್ಯಾಕ್ ಕೊಡ್ತಾ ಇದ್ದೀನಿ. ಇದು ಸುಮ್ಮನೆ ಬಾಯಿ ಮಾತು ಕೇಳ್ತಾ ಇಲ್ಲ. ಕಮ್ ಬ್ಯಾಕ್ ಅಂದ್ರೆ ಕಮ್ ಬ್ಯಾಕ್ ಆಗೇ ಇರುತ್ತೆ. ಕಮ್ ಬ್ಯಾಕ್ ಹೆಂಗಿರುತ್ತೆ ಅಂದ್ರೆ ಒಂದು ಸೋಲೋ ರೈಡ್ ಜೊತೆ ಕಮ್ ಬ್ಯಾಕ್ ಕೊಡ್ತಾ ಇದ್ದೀನಿ. ನನಗೆ ಈಗ ನ್ಯೂ ಇಯರ್ ರಜಾ ಇರೋದ್ರಿಂದ ನಾನು ಪ್ಲಾನ್ ಹಾಕಿದ್ದೀನಿ, ಒಂದು ಸೋಲೋ ರೈಡ್ ಮಾಡೋಣ ಅಂತ. ಹೇಗೆ ಮೊದಲು ಮಾಡ್ತಾ ಇದ್ನೋ ಅದೇ ತರ ಸ್ಟಾರ್ಟ್ ಮಾಡೋಣ ಅಂತ ಎಣಿಸ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನನಗೆ ಕಾಲ್ ಪೆಟ್ಟಾಗಿರೋದು ನಿಮ್ಗೆಲ್ಲ ಗೊತ್ತು. ಆ್ಯಂಡ್ ಕಾಲ್ ಪೆಟ್ಟಾಗಿ ಆಲ್ಮೋಸ್ಟ್ 4 months ಆಗಿದೆ. ನಾನು ವಾಪಸ್ ರೈಡ್ ಮಾಡ್ತಾ ಇದ್ದೀನಿ, ಬಟ್ ಇನ್ನ R3 ರೈಡ್ ಮಾಡಿಲ್ಲ. ನಾನು ಫಸ್ಟ್ ಸೋಲೋ ರೈಡಲ್ಲಿ R3 ರೈಡ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಡ್ಯೂಕ್ನ ರೈಡ್ ಮಾಡ್ತಿದ್ದೆ. ಆಬ್ವಿಯಸ್ಲಿ ಗೈಸ್, ಬೈಕೇನೆ, ಬಟ್ ಸ್ವಲ್ಪ ಕೂತ್ಕೊಳ್ಳೋ ಪೊಸಿಷನ್ ಎಲ್ಲ ಆಚೆ ಈಚೆ ಇರುತ್ತೆ. ಒಂಚೂರು ಕಾಲ್ ಬೆಂಡಿಂಗ್ ಒಂಚೂರು ಪ್ರಾಬ್ಲಮ್ ಇದೆ ನನಗೆ. ಈ ವಿಡಿಯೋದಲ್ಲಿ ನಿಮ್ಗಿರುತ್ತೆ ನಾನು ಎಲ್ಲಿಗೆ ರೈಡ್ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ರೈಡ್ಗೆ ಹೆಂಗೆ ತಯಾರಿ ಮಾಡ್ಕೊತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ನಂದು ಇಷ್ಟ ಐಟಮ್ಸ್ ಅಲ್ಲ, ತುಂಬ ಐಟಮ್ಸ್ ಇದೆ, ಬಟ್ ಸ್ವಲ್ಪ ಐಟಮ್ಸ್ ಮಿಸ್ಸಿಂಗ್ ಇದೆ. ಅದಕ್ಕೇನೆ ನಾನು ಈಗ ಫಸ್ಟು HTRZ ಮೋಡ್ಸ್ಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಇದೆ, ಏನೇನು ಐಟಮ್ಸ್ ಅಂತ ನಿಮ್ಗೆ ಹೇಳ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟು ಐಟಮ್ಸ್ ತಗೊಳ್ಳೋಣ. ಗೈಸ್, ಆಸ್ ಯು ಕ್ಯಾನ್ ಸಿ, ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಆ್ಯಂಡ್ ಕಾಲ್ ಕೂಡ ಸರಿಯಾಗಿದೆ. ಸ್ವಲ್ಪ ಬೆಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ, ಬಟ್ ಐ ಕ್ಯಾನ್ ರೈಡ್. ಅಷ್ಟು ಕಾನ್ಫಿಡೆನ್ಸ್ ನನ್ನಲ್ಲಿದೆ ನಾನು ರೈಡ್ ಮಾಡ್ತೀನಿ ಅಂತ. 4 months ಆದ್ಮೇಲೆ ಈಗ ಲಾಂಗ್ ರೈಡ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಯಾವ ತರ ಹೋಗುತ್ತೆ, ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಪ್ರಾಪರ್ ಆಗಿ ಮಾಡ್ತೀನಿ ಅಂತ. ಬಿಕಾಸ್ ಇನ್ನ ಟೈಮು ಇನ್ನ ಬೇಕು ಅಂತ ಕೂತ್ಕೊಂಡ್ರೆ ಏನನ್ನು ಮಾಡೋಕ್ಕಾಗಲ್ಲ, ಏನನ್ನು ಸಾಧಿಸೋಕ್ಕಾಗಲ್ಲ. ಆಲ್ರೆಡಿ ತುಂಬಾ ಪಾಸ್ ಕೊಟ್ಬಿಟ್ಟಿದ್ದೀನಿ ಯೂಟ್ಯೂಬ್ಗೆ ಆ್ಯಂಡ್ ಇದನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮನ್ನ ಫಾಲೋ ಮಾಡ್ತಿರೋರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ವಿಡಿಯೋಸ್ ಹಾಕ್ತಾರೆ, ಇದರಲ್ಲಿ ಕಂಟೆಂಟ್ ಇರುತ್ತೆ, ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಎಂಟರ್ಟೈನ್ಮೆಂಟ್ ಆದ್ರೂ ಇರುತ್ತೆ ಅಂತ. ನನಗಿದೊಂದು ಕಮ್ ಬ್ಯಾಕ್ ಇನ ರೀಸ್ಟಾರ್ಟ್, ನನ್ನ ಲೈಫ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2026ನ ಸಮಥಿಂಗ್ ಯೂನಿಕ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀನಿ, ಏನು ರೈಡ್ ಮಾಡ್ತೀನಿ ಅದೆಲ್ಲ ನಿಮ್ಗೆ ರೈಡಲ್ಲಿ ಗೊತ್ತಾಗೇ ಆಗುತ್ತೆ. ಈ ವಿಡಿಯೋ ಬೇಗ ಬರುತ್ತೆ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ತುಂಬ ದಿನ ಆದಮೇಲೆ ನಾನು ಸೋಲೋ ರೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಬಿಕಾಸ್ ನಿಮ್ದೆಲ್ಲ ಬ್ಲೆಸ್ಸಿಂಗ್ಸ್ ಇಂದ, ನಿಮ್ದೆಲ್ಲ ಪ್ರೀತಿಯಿಂದ ನಾನು ಬೇಗ ರಿಕವರ್ ಆಗಿದ್ದೀನಿ. 4 months, ಆಲ್ಮೋಸ್ಟ್ 4 months. January 11th ನಂಗೆ ಆಪರೇಷನ್ ಆಗಿ 4 months ಆಗುತ್ತೆ. ಆ್ಯಂಡ್ ಬಟ್ ಬೆಂಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಷ್ಟು ಬೆಂಡ್ ಆಗುತ್ತೆ, ಇದಕ್ಕಿಂತ ಜಾಸ್ತಿ ಆಗಲ್ಲ. ಇಟ್ಸ್ ಓಕೆ, ಗಾಡಿ ಮೇಲೆ ಕೂತ್ಕೊಬೋದು, ಓಡಿಸ್ಬೋದು. ನಂದು ಸೇಫ್ ಆಗಿ ಎಷ್ಟು ಓಡಿಸ್ಬೇಕೋ ಅಷ್ಟು ಸೇಫ್ ಆಗಿರ್ತೀನಿ, ಡೋಂಟ್ ವರಿ. ಆ್ಯಂಡ್ ಲೆಟ್ಸ್ ಗೋ. ಈಗ ಐಟಮ್ಸ್ ಎಲ್ಲ ತಗೊಂಬರೋಣ, ಗಾಡಿ ಪೂಜೆ ಮಾಡ್ಸೋಣ ಆ್ಯಂಡ್ ರೈಡ್ಗೆ ರೆಡಿ ಆಗೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಬೈಕ್ ಓಡಿಸ್ತಾ ಇದ್ದೀನಿ ಆ್ಯಂಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಫುಲ್ಲು ಧೂಳು ಕೂತ್ಬಿಟ್ಟಿದೆ. ಇದೆಲ್ಲ ಸ್ಕ್ರ್ಯಾಚು ನಾರ್ಮಲಿ ಮುಂಚೆ ಅಂತ ಇತ್ತು. ಇದು ನೋಡಿ, ನಾನು ಉಗುರ್ತಾಗ ನನಗೆ ಗಾಯ ಆಗೋಯ್ತು ಫುಲ್ಲು. ಓಕೆ, ಈಗ HTRZ ಮೋಡ್ಸ್ಗೆ ಹೋಗೋಣ ಆ್ಯಂಡ್ ಅಲ್ಲಿ ನೋಡೋಣ ಏನೆಲ್ಲ ಬೇಕು ಅಂತ. ಇದು ಲಿಟ್ರಲಿ ಆಫ್ಟರ್ ಸೋ ಲಾಂಗ್ ನಾನು ಬೈಕ್ ಮೇಲೆ ಕೂತ್ಕೋತಾ ಇದ್ದೀನಿ. ಸೊ ಬೈಕಲ್ಲಿ ಪೆಟ್ರೋಲು ಐತೆ. ಪೆಟ್ರೋಲ್ ಮೊನ್ನೆ ಅಷ್ಟೇ ಹಾಕ್ಸಿದ್ದೆ ಆ್ಯಂಡ್ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ನಾನು ಕೂತ್ಕೊಳ್ತಾ ಇರೋದು, ಬಟ್ ಕೂತಿದ್ದೆ. ನನ್ನ ತಮ್ಮ ಓಡಿಸ್ತಾ ಇದ್ದೆ ಈ ಬೈಕ್ನ. ಆಮೇಲೆ 2 ಗಾಡಿನ ವಾಶ್ ಮಾಡಿಬಿಟ್ಟು ಪೂಜೆ ಮಾಡಿಸ್ಬೇಕು. ಇದೇ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಇಲ್ಲೇ 7 o'clock ಹೇಳಿದ್ದಾರೆ. ಏನೋ ಆಗ್ತಿದೆ ಇಲ್ಲಿ ನೋಡಿ. ಯಪ್ಪ, ನನ್ನ ಕೈ ಉಗುರೇ ಇಲ್ಲ ಮಾರಿ ಸಾವು. ಸರಿ, ಹೋಗೋಣ. ನಾನು ಹೋಗ್ತಾ ಮಾತಾಡ್ತೀನಿ. ಲೆಟ್ಸ್ ಗೋ. ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಇಲ್ಲೇ ಎಲ್ಲೋ ಇದೆ, ನೆನಪಿಲ್ಲ ಎಲ್ಲಿದೆ ಅಂತ, ಬಟ್ ನಮ್ಮ ಮನೆ ಹತ್ರನೇ ಐತೆ. ಎಲ್ಲ ಐತೆ ಇದು. ಹಾಂ, ಇಲ್ಲಿ ಫೈನಲಿ ವಿ ಆರ್ ಹಿಯರ್ ಗೈಸ್. ಲೆಟ್ಸ್ ಗೋ. ಫ್ರೆಂಡ್ಸ್, ನಾನು ಬಲಕ್ಲಾವ ತಗೊಂಡೆ, ಅದಾದಮೇಲೆ 2 ಸ್ಟಿಕ್ಕರ್ ತಗೊಂಡೆ, ಬ್ಯಾಕ್ ದ ಡ್ಯಾಶ್ ಆಫ್ ಆ್ಯಂಡ್ ಹೂಸ್ ಗೋನ ಸ್ಟಾಪ್ ಮೀ ಅಂತ. ಅದಾದಮೇಲೆ ಬಂಜಿ ಕೋಡ್ ತಗೊಂಡೆ. ಮೇಯ್ನಾಗಿ ಬೇಕಿದ್ದಿದೆ ಬಂಜಿ ಕೋಡು. ಆ್ಯಂಡ್ ಗೈಸ್, ಇಷ್ಟಕ್ಕೇನು 600 ರೂಪಾಯಿ 700 ರೂಪಾಯಿ ಬಿಲ್ ಆಯಿತು.
ಬಟ್ ಇಟ್ಸ್ ಓಕೆ, ಬೇಕಿತ್ತು. ಇಲ್ಲೊಂದು ಯಾವ ಗಾಡಿ ಇದು ನಂಗೆ ಗೊತ್ತಿಲ್ಲ ಬಿಡಿ. ಮತ್ತು ಸುಳ್ಳು ಹೇಳಿದ್ರೆ ನೀವು ಕಮೆಂಟ್ ಹಾಕ್ಬಿಡ್ತೀರಾ ಗಾಡಿ ಬಗ್ಗೆ ಗೊತ್ತಿಲ್ಲ, ಗಾಡಿ ಓಡಿಸ್ತಾಳಂತೆ ಅಂತ. ಅದಕ್ಕೇ ನಾವು ಹೇಳಲ್ಲ, ನೀವು ಕೇಳಬೇಡಿ. ನಿಮ್ಗೆ ಗೊತ್ತಿದ್ರೆ ನೀವೇ ಕಮೆಂಟ್ ಹಾಕಿ. ಬಟ್ ಇದನ್ನು ಎಲ್ಲಿ ಇಟ್ಕೊಳ್ಳೋದಂತಲೇ ಗೊತ್ತಿಲ್ಲ. ಈಗ ಸುಮ್ಮನೆ ಎಲ್ಲ ನೋಡ್ತಾ ಹೋಗ್ತವ್ರೆ. ಯಾಕೆ ಹಿಂಗೈತೆ? ಚೆನ್ನಾಗಿದ್ದೀನಲ್ಲ, ನಂಗೆ ಗೊತ್ತು. ಥ್ಯಾಂಕ್ ಯು. ಓ, ನೀವು ಎಕ್ಸ್ಪೀರಿಯನ್ಸ್ ಕೇಳಲ್ವಾ ನನ್ನ ಹತ್ರ ಹೆಂಗಾಯಿತು ಗಾಡಿ ಓಡಿಸ್ಬಿಟ್ಟು ಅಂತ? ಗೈಸ್, ಗಾಡಿ ಓಡಿಸ್ಬಿಟ್ಟು ತುಂಬ ಖುಷಿ ಆಯಿತು. ಬಟ್ ಇದನ್ನು ಎಲ್ಲಿಟ್ಕೊಳ್ಳೋದು ಅಂತ ಟೆನ್ಷನ್ ಆಗ್ತಿದೆ ಈಗ. ಒಂದೇ ಇಲ್ಲಿ ಹಿಂಗೆ ಇಟ್ಕೊಬೇಕು, ಹಿಂಗೆ. ಒಂದು ನಿಮಿಷ. ದ್ಯಾಟ್ಸ್ ಇಟ್. ಈಗ ಹೋಗ್ಬಿಟ್ಟು ಗಾಡಿ ಪೂಜೆ ಮಾಡಿಸ್ಬಿಟ್ಟು, ನನಗೆ ಗೊತ್ತು ನಿಮ್ಗೇನು ಕೇಳಿಸ್ತಿರಲ್ಲ ಅಂತ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಇಷ್ಟು ಗಟ್ಟಿಯಾಗಿ ನಾನು ರೋಡ್ ಮೇಲೆ ಹೋಗ್ಬಿಟ್ರೆ ನನ್ನೇನೋ ಓಡಿಸ್ಬಿಡ್ತಾರೆ. ಈಗ ನನ್ನ ನೆಕ್ಸ್ಟ್ ಕೆಲಸ ಏನಂದರೆ ಮನೆಗೆ ಹೋಗ್ಬಿಟ್ಟು ಗಾಡಿನ ವಾಶಿಗೆ ತೊಗೊಂಡೋಗೋದು. 2 ಗಾಡಿ ವಾಶ್ ಮಾಡಿಸ್ಬೇಕು ಆ್ಯಕ್ಚುಲಿ, ಬಿಕಾಸ್ ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲಿ. ಮೈ ಬ್ರದರ್ ಈಸ್ ಆಲ್ಸೋ ಕಮಿಂಗ್ ವಿತ್ ಮೀ. ನನ್ನ ಬ್ರದರ್ ಅಂದರೆ ನನ್ನ ಕಸಿನ್ ಬ್ರದರು, ಅವನು ಬರ್ತಾ ಇದ್ದಾನೆ. ಅವ್ನು ಡ್ಯೂಕ್ ಎತ್ತಾನೆ, ನಾನು R3 ಎತ್ತೀನಿ ಅಂದರೆ ಎತ್ತೀವಲ್ಲ, ನಾವು ಓಡಿಸ್ತೀವಿ. ಅಕ್ಕ 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 ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್. ಸುಮ್ಮನೆ ನಮ್ಮಿಂದ ಬೇರೆಯವ್ರಿಗೆ ನೋವಾಗಬಾರ್ದಲ್ವಾ? ಬೇರೆಯವರಿಂದ ನಮಗೆ ತುಂಬ ನೋವಾಗಿದೆ. ಸೊ ನಮ್ಮಿಂದ ಬೇರೆಯವ್ರಿಗೆ ನೋವಾಗಬಾರ್ದು, ಅದಕ್ಕೇನೆ. ಆ್ಯಂಡ್ ಮೇಯ್ನಾಗಿ ತುಂಬ ದಿನ ಆದಮೇಲೆ ಗೋಪುರ ಹಾಕ್ಬಿಟ್ಟಿದ್ದೀನಲ್ಲ, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. 4 ತಿಂಗಳಲ್ಲಿ ಏನೇನು ನಡೀತು ಅಂತ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದರೆ ಏನೂ ನಡೆದೇ ಇಲ್ಲ. ಬೆಡ್ ಮೇಲೇ ಇದ್ದೆ ನಾನು 4 ತಿಂಗಳು. ಗೈಸ್, ನಾನು ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಕಾಲು ನೋವಿದ್ರೂ ಬೈಕ್ ಓಡಿಸೋದು ಮಾತ್ರ ಬಿಡಬಾರ್ದಪ್ಪ. ಏನಕ್ಕೆ ಗೊತ್ತಾ? ಏನು ನೋವಿದ್ರೂ ಒಂದ್ಸಲ ಬೈಕ್ ಮೇಲೆ ಕೂತ್ರೆ ಏನೋ ಖುಷಿ. ಇಹಿ. ಅದರಲ್ಲೂ ನಮ್ಮ ಬಾಸ್ ಸಾಂಗ್ ಕೇಳ್ತಾ ಇದ್ರೆ, ಯಾರೆಲ್ಲ ಮಾರ್ಕ್ ಮೂವಿ ನೋಡಿದ್ರಿ ಗಾಯ್ಸ್? ಕ್ರೇಜಿ ಅಲ್ಲ ನಮ್ಮ ಬಾಸ್ ಡ್ಯಾನ್ಸು, ಆ್ಯಕ್ಟಿಂಗು, ಡೈಲಾಗು. ಇದು BTM, ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ಹೆವಿ ಕ್ರೌಡೆಡ್ ಪ್ಲೇಸು, ಬಟ್ ಐ ಲವ್ ವೈಬ್. ಇಲ್ಲಿ ವೈಬ್ ನಂಗೆ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ಏನೋ ಒಂಥರ ನನಗೆ ಇಲ್ಲಿ ಕಂಫರ್ಟ್ ಝೋನು. ತುಂಬ ವರ್ಷದಿಂದ ಇದ್ಬಿಟ್ಟಿದ್ದೀವಲ್ಲ ಇಲ್ಲಿಗೇನೆ, ಸೊ ಕಂಫರ್ಟ್ ಝೋನ್ ಆಗಿಬಿಟ್ಟಿದೆ ಇದೇನೆ. ಸೊ ಗೈಸ್, ನಮ್ಮ ಹತ್ರ ಗಾಡಿ ವಾಶ್ ಅಷ್ಟು ಟೈಮ್ ಇರಲಿಲ್ಲ. ಅದಕ್ಕೇ ನಾನೇ ಪಟ್ಟೆ ಇಟ್ಕೊಂಡು ಒರೆಸ್ಬಿಡೋಣ ಅಂದ್ಕೊಂಡೆ. ಹೆಂಗೋನ ಈಗ ರೈಡ್ಗೆ ಹೋದರೆ ಮತ್ತೆ ಗಲೀಜು ಆಗೇ ಆಗುತ್ತೆ. ಸೊ 2 ಗಾಡಿನ ನಾನೇ ಒರೆಸ್ಬಿಡೋಣ ಅಂದ್ಕೊಂಡೆ ನಾರ್ಮಲಾಗಿ. ಇಲ್ಲಿದೆ ನಂದು R3. ಸೊ ಸುಮ್ಮನೆ ಒರೆಸ್ಬಿಟ್ಟು ಆಮೇಲೆ ಟೆಂಪಲ್ ಕೂಡ ಬಾಗ್ಲಾಕ್ಬಿಡುತ್ತೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾರ್ಮಲಾಗಿ ಒರೆಸ್ಬಿಟ್ಟು ಗಾಡಿನ ಇಲ್ಲೇ ಎದುರುಗಡೆ ಟೆಂಪಲ್ ಇದೆ, ಪೂಜೆ ಮಾಡಿಸೋಣ. ಸೊ ಇದು ನಮ್ಮನೆ ಎದುರುಗಳಿರೋ ಆಂಜನೇಯ ಟೆಂಪಲ್. ನಾ ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಪೂಜೆ ಮಾಡಿಸ್ತಾ ಇದ್ದೀನಿ, ಬಟ್ ಎಸ್, ಪೂಜೆ ಮಾಡಿಸಿದ್ರೆ ಖುಷಿ. ಪೂಜೆ ಮಾಡಿಸ್ಬಿಟ್ಟು 4 ತಿಂಗಳಾದ್ಮೇಲೆ ಪೂಜೆ ಮಾಡಿಸ್ಬಿಟ್ಟು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ಹೋದರೆ ಒಳ್ಳೆಯದಾಗುತ್ತೆ. ಗೈಸ್, 2 ಕೂಡ ಗಾಡಿ ಪೂಜೆ ಮಾಡಿದ್ದೀವಿ. ಆ್ಯಂಡ್ ಎಸ್, ಎಲ್ಲದೂ ಚೆನ್ನಾಗಿ ಆಯಿತು. ಈಗ ಒಳಗೋಗ್ಬಿಟ್ಟು ಮಾತಾಡ್ತೀನಿ, ಬನ್ನಿ. ಹಿಮೋ, ನೀನು ಬರ್ತಿದ್ದ ನನ್ನ ಜೊತೆ? ಗೈಸ್, ಎಸ್, ಎಲ್ಲದೂ ರೆಡಿ ಆಗಿದೆ. ಆ್ಯಂಡ್ ತೋರಿಸ್ತೀನಿ ಏನೇನು ಅಂತ. ಸೊ ಇದೆಲ್ಲ ನಾರ್ಮಲ್ ಮ್ಯಾಂಡೇಟರಿ ಥಿಂಗ್ಸು. ಇದರಲ್ಲಿ ನಾನು ಇನ್ನೂ ಬಟ್ಟೆ ಹಾಕಬೇಕು. ಸೊ ಇದೆಲ್ಲ ಗಾಡಿ ರಿಲೇಟೆಡು. ಇದು Insta 360ನ ಮೌಂಟ್ ಮಾಡೋಕ್ಕೆ. ಇದು ಸ್ಟೈಲಿಗೆ ಫೋಟೋ. ಇದು ನಂದು ಓಕ್ಲೆ ಅವ್ರದ್ದು ಕಾಸ್ಟ್ಲಿಯೆಸ್ಟ್ ಗ್ಲಾಸು, 13,000 ರೂಪೀಸ್ ಇದು. ಸೊ ಅದ್ರದ್ದು ಬಾಕ್ಸ್ ಕಳೆದೋಗ್ಬಿಟ್ಟಿತ್ತು, ಪಿಪಾಬೆಲ್ಲ ಬಾಕ್ಸಲ್ಲಿ ಹಾಕಿದ್ದೀನಿ. ಇದು ಸ್ಟಿಕ್ಕರು ನೋಡ್ಬೇಕು ಎಲ್ಲಿಗೆ ಹಾಕೋದಂತ. ಇದು DJI ಗಿಫ್ಟ್ ಬಂದಿದ್ದು ಹರ್ಷನಿಂದ. ಇದು ನಂದು ಗ್ಲೌಸು, ಇದು ವೇಸ್ಟ್ ಬ್ಯಾಗು, ಅದಾದಮೇಲೆ ಇದು ಹೆಲ್ಮೆಟ್ ಆ್ಯಂಡ್ GoPro. ಆ್ಯಂಡ್ ಎಸ್, ಇದು ಬಲಕಲಾವ, 400 ರೂಪಾಯಿ ಕೊಟ್ಟಿದ್ದು ಬಲಕಲಾವ. ಆ್ಯಂಡ್ ಇದು ಬಿಡಿ, ಇದು ಬಂಜಿ ಕಾರ್ಡ್. ಇಷ್ಟಾಗಿದೆ. ಬಟ್ ಮೇಜರ್ ಥಿಂಗ್ ಏನು ಹೇಳಿ,
ಜಾಕೆಟ್. ಆ್ಯಂಡ್ ಜಾಕೆಟ್ ಇಲ್ಲಿದೆ. ಒಂದು 7-8 ತಿಂಗಳಿಂದ ಧೂಳು ಹಿಡ್ಕೊಂಡು ಕೂತಿದೆ. ಏನು ಹೇಳಿ ರೈಡರ್ಸ್ ಹಣೆ ಬರ. ಸೀರಿಯಸ್ಲಿ ಎಷ್ಟು ತಿಂಗಳಾಯಿತು ಗೊತ್ತಾ? ಒಂದು ಮಿನಿಮಮ್ ಅಂದ್ರೂ ಒಂದು 5 ತಿಂಗಳಂತೂ ಆಗಿದೆ ನಾನು ಮುಟ್ಟಿದೆ ರೈಡಿಂಗ್ ಜಾಕೆಟ್ನ. ಯಾಕಂದರೆ ನಾವು ರೈಡೇ ಮಾಡ್ತಾ ಇಲ್ವಲ್ಲ ಎಲ್ಗೂ. ನನಗೆ ಕಾಲಾಗೋಕ್ಕಿಂತ ಮುಂಚೆ ಕೂಡ ಹಿಂಗೆ ಹಿಡ್ಕೊಂಡಿದ್ದೀನಿ ನೋಡಿ. ನಂಗೆ ಕಾಲಾಗೋಕ್ಕಿಂತ ಮುಂಚೆ ಕೂಡ ನಾವು ರೈಡ್ಗೆ ಹೋಗ್ತಿರ್ಲಿಲ್ಲ. ಲೆಟ್ಸ್ ಟೇಕ್ ಇಟ್ ಔಟ್. ಐ ಆಮ್ ಹ್ಯಾಪಿ ಆಲ್ಸೋ. ಆ್ಯಂಡ್ ಒಂದು ಕಡೆ ಅಲ್ಲಿ ಬರ್ತಾಯಿಲ್ಲ. ಕೆಳಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಫುಲ್ಲು ಧೂಳಿದೆ. ಬೆಡ್ ಮೇಲೆ ಹಾಕಿದ್ರೆ ನಮ್ಮ ಅಕ್ಕ ಓಡಿಸ್ಬಿಡ್ತಾರೆ. ಸೊ ಇದು ನನ್ನ ರೈಡಿಂಗ್ ಜಾಕೆಟ್ L52, ಸಾರಿ ಗೈಸ್ LS2. ಕೂತ್ಕೊಳ್ಳೋಕ್ಕಾಯ್ತಾ ಜಾಕೆಟ್ನ ಒರೆಸೋಣ. ಬಟ್ಟೆ ತೊಗೊಂಬಂದಿದ್ದೀನಿ. ದಿಸ್ ಇಸ್ ಮೈ ಜಾಕೆಟ್. ಲೆಟ್ಸ್ ಗೈಸ್ ಸಿ ದಿಸ್. ವಿ ಆರ್ ಪ್ಯಾಕಿಂಗ್ ಹರ್. Say hi. Hi guys, welcome to my channel. 3 hours later. Guys, ಸಾರಿ ಗೈಸ್, ನಾವು ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಇವನಿಗೊಂದು ಹಮಾಮ್ ಸೋಪು. ಇದು ಅಮೀರ್ ಲೋಗ್ದು, ಇದು ನಮ್ದಲ್ಲ. ನಂಗೊಂದು ಹಮಾಮ್ ಸೋಪು. ನಮ್ದೊಂದು ಹಮಾಮ್ ಸೋಪು ನೋಡಿ, ಇದು 10 ರೂಪಾಯಿ ಇದೆ. ಮತ್ತೆ ಆಫರ್ ಏನಾದ್ರು ಕೊಡ್ತಾರ ಕೇಳಿ ನೋಡ್ತೀವಿ. ಅದೇ 5 ರೂಪಾಯಿಗೆ ಸಿಕ್ಕಿದ್ರೆ ನಾವು ಲೈಫ್ ಬಾಯ್. ನೀನು ಬಾಯ್ ಅಲ್ಲ, ಲೈಫ್ ಬಾಯ್ ಹಾಕ್ಬೇಕು. ಲೈಫ್ ಬಾಯ್ ನೋಡೋಣ. 26 ಮೇಲೆ 2026. ಎಸ್ ಗೈಸ್, ನಾವು ಶಾಪಿಂಗ್ ಮಾಡ್ತಿದ್ದೀವಿ. ಹಮಾಮ್ ಚೆನ್ನಾಗಿರುತ್ತೆ ತಾನೇ? ತಲೆ ಸ್ನಾನಕ್ಕೆ ಕಂಫರ್ಟ್ ತಗೊಳ್ಳ. ಬೇಡ, ಬೀಪ್ ಅರ್ಥ ಆಯ್ತು ಅನ್ಸುತ್ತೆ.